ಸ್ಪರ್ಧಾರ್ಥಿಗಳಿಗೆ ನಿನ್ನೆ ತಿಳಿಸಿದಂತೆ CGL ಹುದ್ದೆಗಳಿಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ ಮತ್ತು ಸಿಲೆಬಸ್ ಯಾವ ರೀತಿ ಐತಿ ಅಂತೇಳಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ನೋಡಿರಿ, ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದ್ದು ಇದು ಟೈರ್ 1 ಮತ್ತು ಟೈರ್ 2 ಅಂತೇಳಿ ಎರಡು ರೀತಿ ಎಕ್ಸಾಮನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಸ್ತಾರೆ. ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, CGL ಹುದ್ದೆಗೆ ಮೊದಲೇದಾಗಿ ಟೈರ್ 1 ಎಕ್ಸಾಮಿನೇಷನ್ ಅಂತೇಳಿ ನಡೆಸ್ತಾರೆ. ಅದು ಆಗಸ್ಟ್ನಲ್ಲಿ ನಡೆಸ್ತಾರೆ. ನೋಡಿರಿ, ಸಿಲೆಬಸ್ ಯಾವ ರೀತಿ ಐತೆ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ 25 ಕ್ವಶನ್ಸ 50 ಮಾರ್ಕ್ಸ್ ಇರುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಅಂತೇಳಿ 25 ಕ್ವಶನ್ಸ 50 ಮಾರ್ಕ್ಸ್ ಇರ್ತಾವೆ. ಇನ್ನು ಮೂರನೇದಾಗಿ ಕ್ವಾಂಟಿಟಿ ಆಪ್ಟಿಟ್ಯೂಡ್ ಅಂತೇಳಿ 25 ಕ್ವಶನ್ಸು 50 ಮಾರ್ಕ್ಸ್ ಇರುತ್ತೆ. ಇನ್ನು ನಾಲ್ಕನೇದಾಗಿ ಇಂಗ್ಲೀಷ್ ಕಂಪ್ಯಾರಿಸನ್ಸ 25 ಕ್ವಶನ್ಸ 50 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ ಇದು 1 ತಾಸಿನ ಎಕ್ಸಾಮ್ ಆಗಿದ್ದು ಯಾರ್ಯಾರ್ದು ಸ್ಕ್ರೈಬ್ ಅಂದರೆ 7.1, 7.2 ಮತ್ತು 7.3 PWBD ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 20 ನಿಮಿಷಗಳ ಕಾಲ ಹೆಚ್ಚಿನ ಅವಧಿಯನ್ನು ನೀಡಿರ್ತಾರೆ. ಮತ್ತು ಟೈರ್ 1 ಎಕ್ಸಾಮ್ಗೆ 0.25 ಮಾರ್ಕ್ಸ ನೆಗೆಟಿವ್ ಮಾರ್ಕಿಂಗ ಇರ್ತದೆ. ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಸಬ್ಜೆಕ್ಟನ್ನು ನೀಡಿರ್ತಾರೆ. ನೀವು ಹಿಂದಿ ಆದರೂ ಬರಿಬೋದು ಅಥವಾ ಇಂಗ್ಲೀಷ್ ಆದರೂ ಬರಿಬೋದಾಗಿರ್ತದೆ. ನೋಡಿರಿ, ಆವಾಗಲೇ ನೋಡಿದ್ದು ಟೈರ್ 1, ಇದು ಟೈರ್ 2 ಯಾವ ರೀತಿ ಐತೆ ನೋಡಿರಿ ಎಕ್ಸಾಮ್ದ. ಈ ಟೈರ್ 2 ಒಳಗೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಎರಡು ಇರ್ತವೆ. ಮೊದಲನೇದಾಗಿ ಸೆಷನ್ನ ಇದು 2 ತಾಸು 15 ನಿಮಿಷಗಳ ಕಾಲ ಎಕ್ಸಾಮ್ ಇದ್ದು ಸೆಕ್ಷನ್ 1 ಒಳಗೆ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಅಂತೇಳಿ 30 ಮಾರ್ಕ್ಸಿಗೆ 30 ಕ್ವಶನ್ಸ್ ಇರ್ತವೆ. ಇನ್ನು ಎರಡನೇದಾಗಿ ಬಿ ಒಳಗೆ ಸೆಕ್ಷನ್ 1 ಒಳಗೆ ಬಿ ರೀಸನಿಂಗ್ ಮತ್ತು ಜನರಲ್ ಇಂಟೆಲಿಜೆನ್ಸ 30 ಕ್ವಶನ್ಸ್ ಇರ್ತವೆ. ಟೋಟಲಾಗಿ 60 ಕ್ವಶನ್ಸ ಸೆಕ್ಷನ್ 1 ಒಳಗಿದ್ದು ಇದು 1 ಕ್ವಶನ್ಗೆ 3 ಮಾರ್ಕ್ಸ್ ಇದ್ದು ಟೋಟಲಾಗಿ 180 ಮಾರ್ಕ್ಸನ್ನು ಸೆಕ್ಷನ್ 1ರಲ್ಲಿ ಬರೀಬೇಕಾಗತ್ತೆ. ಇದು ಟೈಮ್ 1 ತಾಸನ್ನು ಅಭ್ಯರ್ಥಿಗಳಿಗೆ ನೀಡಿರ್ತಾರೆ. ಸೆಕ್ಷನ್ 2 ನೋಡ್ರಿ. ಈಗ ನೋಡಿರಿ, ಟೈರ್ 2 ಅಲ್ಲಿ ಸೆಕ್ಷನ್ 2 ಅಂತ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್ನ 45 ಕ್ವಶನ್ಸ್ ಇರ್ತವೆ. ಎರಡನೇದಾಗಿ ಜನರಲ್ ಅವೇರ್ನೆಸ್ಸ 25 ಕ್ವಶನ್ಸ್ ಇರ್ತವೆ. ಟೋಟಲಾಗಿ 70 ಕ್ವಶನ್ಸ ಇದ್ದು ಇದು 1 ಕ್ವಶನ್ಗೆ 3 ಮಾರ್ಕ್ಸ ಅಂದರೆ 210 ಮಾರ್ಕ್ಸ ಈ ಎಕ್ಸಾಮ್ಗೆ ಇರ್ತದೆ. ಮೂರನೇದಾಗಿ ಸೆಕ್ಷನ್ 3 ಒಳಗೆ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರುತ್ತೆ. ಇದು 20 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸ 15 ನಿಮಿಷಗಳ ಕಾಲ ಅವಕಾಶವನ್ನು ನೀಡಿರ್ತಾರೆ. ಇನ್ನು ನಾಲ್ಕನೇದಾಗಿ ಸೆಕ್ಷನ್ 2 ಇದು ಸೆಕ್ಷನ್ 4 ಅಂತೇಳಿ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಒಂದು ಡಾಟಾ ಎಂಟ್ರಿ ಟಾಸ್ಕನ್ನು ನೀಡಿರ್ತಾರೆ. ಇದಕ್ಕೆ 20 ನಿಮಿಷಗಳ ಕಾಲ ಅವಧಿಯನ್ನು ನೀಡಿರ್ತಾರೆ. ಇನ್ನು ಪೇಪರ್ 2 ಒಳಗೆ ಸ್ಟ್ಯಾಟಿಸ್ಟಿಕ್ಸ್ ಇರ್ತೀವಿ. ಇದು 100 ಕ್ವಶನ್ಸ್ ಇದ್ದು 200 ಮಾರ್ಕ್ಸ. ಟೋಟಲಾಗಿ 2 ತಾಸಿನ ಎಕ್ಸಾಮ ಇದು ಆಗಿರ್ತದೆ. ನೋಡಿರಿ, ಇದರಲ್ಲಿ ಕೂಡ ಪೇಪರ್ 1 ಮತ್ತು ಪೇಪರ್ 2 ಪೇಪರ್ 1ಅಲ್ಲಿ 1 ಮಾರ್ಕ ನೆಗೆಟಿವ್ ಮಾರ್ಕಿಂಗ್ ಇದ್ದರೆ ಪೇಪರ್ 2 ಅಲ್ಲಿ 0.50 ನೆಗೆಟಿವ್ ಮಾರ್ಕನ್ನು ಇಟ್ಟಿರ್ತಾರೆ. ಟೈರ್ 1 ಮತ್ತು ಟೈರ್ 2 ಎರಡೂ ಎಕ್ಸಾಮ್ ಆದ್ಮ್ಯಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಡೆಸ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ್ಮ್ಯಾಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟ್ ಅಂತೇಳಿ ಫಿಸಿಕಲ್ ಟೆಸ್ಟ್ ಇವ್ರು ಕೂಡ ಅಪ್ಲೈ ಇರ್ತೈತಿ. ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಸೆಲೆಕ್ಟ್ ಆಗಬೇಕಂದ್ರೆ ಮಿನಿಮಮ್ ಜನರಲ್ ಅಭ್ಯರ್ಥಿ ಆಗಿದ್ದರೆ 30% ಆಗಿರಬೇಕು. OBC ಅಥವಾ EWS 25%. ಆಲ್ ಕ್ಯಾಟಗರೀಸ್ ಏನಿರುತ್ತಲ್ಲ ಅವರಿಗೆ 20% ತೆಗೆದುಕೊಂಡು ಪಾಸ್ ಆಗ್ಬೋದು. ಇನ್ನು ಟೈರ್ 2 ಒಳಗೆ ನೋಡ್ರಿ, ಪೇಪರ್ 1 ಒಳಗೆ ಜನರಲ್ ಅಭ್ಯರ್ಥಿ 20% ತೊಗೊಂಡು ಪಾಸ್ ಆದ್ರೆ ನಡೀತದೆ, ಕ್ವಾಲಿಫೈ ಆಗ್ಬೋದು. OBC ಅಥವಾ EWS ಅಭ್ಯರ್ಥಿ 25% ತೊಗೊಂಡು ಪಾಸ್ ಆದರೆ ನಡೀತಾ. ಇನ್ನು ಆಲ್ ಕ್ಯಾಟಗರೀಸ 30% ತೊಗೊಂಡು ಪಾಸ್ ಆದರೆ ಕ್ವಾಲಿಫೈ ಆಗ್ಬೋದಾಗಿರ್ತದೆ. ನೋಡಿರಿ, ಇನ್ನು CGL ಯಾರ್ಯಾರು ಅಪ್ಲೈ ಮಾಡಿರಿ 4/7/2022 ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇರ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಮತ್ತು ಇನ್ನು ಜನರಲ್ ಕ್ಯಾಂಡಿಡೇಟ್ಗೆ ಮಾತ್ರ ₹100 ಅಪ್ಲಿಕೇಶನ್ ಫೀ ಆಗಿದ್ದು ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.